ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಒಂದು ಹಲಸಿನ ಪಿಂದೆ ಅಂದರೆ ಸಣ್ಣದು ಹಲಸಿನಕಾಯಿಯಿಂದ ನಾನು ಒಂದು ಒಳ್ಳೆ ರುಚಿಯಾದಂತಹ ಒಂದು ಗರಿಗರಿಯಾದಂತಹ ಒಂದು ಕಬಾಬ್ ಮಾಡೋಣ ಅನ್ಕೊಂಡಿದ್ದೀನಿ. ಇದು ಬಹಳ ರುಚಿಯಾಗಿರುತ್ತೆ. ಮಾಡಲಿಕ್ಕೆ ಅಷ್ಟೇ ಹೊರಗೆ ಇರುವ ಒಟ್ಟನ್ನು ತೆಗೆಯೋದು ಮಾತ್ರ ಸ್ವಲ್ಪ ಗಟ್ಟಿಯಾದ ಕೆಲಸ. ಮಿಕ್ಕಿದ್ದೆಲ್ಲ ನಾವು ಆರಾಮಾಗಿ ತರಕಾರಿ ಥರನೇ ಕೆಲಸ ಆದ್ರೂ ತಿನ್ನಲಿಕ್ಕೆ ಅಷ್ಟೇ ಮಸ್ತಾಗಿರುತ್ತೆ, ಮಜವಾಗಿರುತ್ತೆ. ಚಿಕನ್ ಥರ ಇರುತ್ತೆ, ಚಿಕನ್ಗಿಂತ. ಮತ್ತು ನೀವು ಒಂದು ಕಾಂಬಿನೇಷನಲ್ಲಿ ಪನ್ನೀರು ತಿಂದಂಗಿರುತ್ತೆ. ಸೊ ಒಳ್ಳೆ ಟೇಸ್ಟಿಯಾದಂತಹ ಒಂದು ಗರಿಗರಿಯಾದಂತಹ ಒಂದು ಹಲಸಿನಕಾಯಿ ನಾವು ಒಂದು ಕಬಾಬ್ ಮಾಡೋಣ ಅನ್ಕೊಂಡಿದ್ವಿ. ಕಬಾಬ್ ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ನೋಡಿ, ಹಲಸಿನಕಾಯಿ ನಾವು ಹೊರಗಿನ ಹೊಟ್ಟೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಲೀನ್ ಮಾಡಿ ಪಕ್ಕಕ್ಕೆ ಇಟ್ಟಿದ್ದೀನಿ. ಎಲ್ಲನೂ ತೊಳ್ಕೊಂಡು ಅದನ್ನು ನೀರು ಹಾಕ್ಕೊಂಡು ತೊಳ್ಕೊಂಡು ಕಟ್ ಮಾಡುವಾಗ ನೀವು ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೋಬೇಕು, ಮತ್ತು ಕತ್ತಿಗೂ ಎಣ್ಣೆ ಸವರ್ಕೊಂಡು ಕಟ್ ಮಾಡಿ ಇಟ್ಕೋಬೇಕು. ಸೊ ಆವಾಗ ಕತ್ತಿ ನಿಮ್ಮ ಕೈ ಸೇಫ್ ಆಗಿರುತ್ತೆ. ಮತ್ತು ಇವಾಗ ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಮಾಡಿಕೊಂಡು ಹಲಸಿನ ಹಣ್ಣನ್ನ ಈ ಥರ ಸಣ್ಣ ಸಣ್ಣಗೆ ಕಟ್ ಮಾಡಿ ಇದರಲ್ಲಿ ನೀರಲ್ಲಿ ಸೇರಿಸ್ಕೊ ಒಂದೇ ಸೈಜು ಎಲ್ಲನೂ ಕಟ್ ಮಾಡಿದ್ದೀನಿ. ಮತ್ತು ಇದು ಕಬಾಬ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಒಳ್ಳೆ ರುಚಿಯಾದಂತಹ ಒಂದು ಕಬಾಬ್ ಮಾಡ್ತಾ ಇದ್ದೀನಿ. ನೋಡಿ, ಒಳ್ಳೆ ಟೇಸ್ಟಿ ಆದಂತಹ ಕಬಾಬ್ ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಮತ್ತು ಇದೇ ತರ ನೀವು ಮಾಡ್ಕೊಳ್ಳಿ, ತಿನ್ನಿ. ಮಸ್ತ್ ಆಗಿರುವಂತಹ ಒಂದು ಸೀಸನ್ ಅಲ್ಲಿ ಇನ್ನುವಂತಹ ಒಂದು ಹಲಸಿನ ಹಣ್ಣಿನ ಕಾಯಿ ಕಬಾಬ್ ತುಂಬಾ ಚೆನ್ನಾಗಿದೆ. ರುಚಿಯಾದಂತಹ ಒಂದು ಕಾಯಿ ಮಾಡ್ತಾ ಇದ್ದೀನಿ. ಮತ್ತೆ ಇದೇ ಸೀಸನ್ ಆಗಿರೋದ್ರಿಂದ ಸೊ ಎಲ್ಲರೂ ತಿನ್ಬಹುದು, ಮತ್ತೆ ಸಾಮಾನ್ಯವಾಗಿ ಎಲ್ಲರೂ ಮಾಡ್ಕೋಬಹುದು. ಸೊ ಈ ತರ ಒಂದು ರೆಸಿಪಿನ ಮಾಡ್ಕೊಳ್ಳಿ, ತಿನ್ನಿ, ಎಂಜಾಯ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ ಶೇರ್ ಮಾಡ್ಕೊಳ್ಳಿ. ಒಂದು ಹೊಸ ಅಕೇಶನ್ ಅಲ್ಲಿ ಈ ತರ ಒಂದು ರೆಸಿಪಿನ ಮನೇಲಿ ಮಾಡ್ಕೊಂಡು ಎಲ್ರಿಗೂ ತಿನ್ನಿಸಿ. ಮತ್ತೆ ಈಗ ನಾನು ಇದನ್ನೆಲ್ಲ ಬಾಯ್ಲ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ನೀರನ್ನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಯ್ಲ್ ಮಾಡ್ಕೊಂಡು ಅದನ್ನ ನೀರನ್ನ ಬಸ್ಕೊಂಡು ಸ್ವಲ್ಪ ಆರ್ಲಿಕ್ಕೆ ಬಿಟ್ಟಿದ್ದೀನಿ. ಮತ್ತೆ ಅದನ್ನ ಆರಾದ್ಮೇಲೆ ಒಂದು ಬೌಲ್ಗೆ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, ಗರಂ ಮಸಾಲೆ ಒಂದು ಟೀ ಸ್ಪೂನ್ ಅಷ್ಟು, ಖಾರದ ಪುಡಿ 2 ಟೀ ಸ್ಪೂನ್ ಅಷ್ಟು, ಕಾರ್ನ್ ಫ್ಲವರ್ 2 ಟೀ ಸ್ಪೂನ್ ಅಷ್ಟು, ಮೈದಾ 2 ಟೀ ಸ್ಪೂನ್ ಅಷ್ಟು. ಮತ್ತೆ ಅಕ್ಕಿ ಹಿಟ್ಟು ಹಾಕೊಳ್ತಾ ಇಲ್ಲ ನಾನು. ಅಕ್ಕಿ ಹಿಟ್ಟು ಹಾಕೊಂಡ್ರೆ ಸೀದೋಗುತ್ತೆ, ಅದರಿಂದ ಹಾಕೊಂಡಿಲ್ಲ. ಮತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ನಾನು ಒಂದು 3/4 ಟೀ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಆಲ್ರೆಡಿ ನಾನು ಅರ್ಧ ಟೀ ಸ್ಪೂನು ಬೇಯಲಿಕ್ಕೆ ಹಾಕೊಂಡಿದ್ದೀನಿ. ಸೊ ಅದರಿಂದ ಇವಾಗ ಹಾಕ್ತಾ ಇಲ್ಲ. ಮತ್ತೆ ಅರಿಶಿನ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು. ಇದನ್ನೆಲ್ಲ ಚೆನ್ನಾಗಿ ಬೆರಕೆ ಮಾಡ್ಕೋಬೇಕು. ನೋಡಿ, ನೀರು ಹಾಕ್ಲಿಕ್ಕೆ ಬೇಕಾಗಿಲ್ಲ, ಯಾಕಂದ್ರೆ ನೀರಲ್ಲೇ ಇದು ಬೇಯಿಸಿ ಫಿಲ್ಟರ್ ಮಾಡಿ ಇಟ್ಕೊಂಡಿರೋದ್ರಿಂದ ಇದಕ್ಕೆ ನೀರು ಹಾಕ್ಲಿಕ್ಕೆ ಅವಶ್ಯಕತೆ ಇಲ್ಲ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಹೊತ್ತು ಹೀಗೆ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡ್ರೆ ನೀರು ಬಿಟ್ಕೊಳ್ಳುತ್ತೆ. ಆದ್ಮೇಲೆ ನಾವು ಬೇಕಾದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೋಬಹುದು. ಇಲ್ಲದೇ ಇದ್ರೆ ಇದಕ್ಕೆ ನಿಂಬೆ ರಸನ ಹಾಕೋಬಹುದು. ನಿಂಬೆ ಒಂದು ದೊಡ್ಡ ಗಾತ್ರದ ನಿಂಬೆಯನ್ನ ತಗೊಂಡು ಅರ್ಧ ಕಟ್ ಮಾಡಿ ಅರ್ಧ ರಸನ ಹಿಂಡ್ಕೊಳ್ತೀನಿ ಇದ್ರ ಮೇಲೆ. ಸೊ ಇದು ಅಷ್ಟೇ ಸಾಕಾಗುತ್ತೆ ನೀರು. ಸೊ ನಾವು ನೀರು ಹೆಚ್ಚಾಗಿ ಹಾಕೋದು ಬೇಕಾಗಿಲ್ಲ. ಸೊ ನೋಡಿ, ಇದೆಲ್ಲ ಚೆನ್ನಾಗಿ ಕೋಟಿಂಗ್ ಆಗುತ್ತೆ, ಯಾಕಂದ್ರೆ ಇದರಲ್ಲಿ ನೀರು ಇರೋದ್ರಿಂದ ಚೆನ್ನಾಗಿ ಒಳ್ಳೆ ಕೋಟಿಂಗ್ ಆಗುತ್ತೆ. ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇದು ಹಾಕಿ ಈಗ ಕಲಸಿ ಸ್ವಲ್ಪ ಹೊತ್ತು ಇಡೋಣ ಪಕ್ಕಕ್ಕೆ. ಯಾವುದೇ ಎಣ್ಣೆಯಲ್ಲಿ ಕರಿಯುವಂತಹ ಪದಾರ್ಥಗಳು ನಾವು ಮಾಡಕ್ಕೆ ಹೋದ್ರೆ ಅದನ್ನು ಸ್ವಲ್ಪ ಮಸಾಲೆ ಎಲ್ಲ ಹಾಕ್ಕೊಂಡು ಈ ಥರ ಕೋಟಿಂಗ್ ಮಾಡಿ, ಬೈಂಡಿಂಗ್ ಮಾಡಿ, ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಪಕ್ಕಕ್ಕೆ ಇಟ್ಕೊಬಿಡ್ಬೇಕು. ಮತ್ತು ನಾವು ಎಣ್ಣೆಯಲ್ಲಿ ಕರಿಲಿಕ್ಕೆ ಇಡ್ಕೋಬೇಕು. ಸೊ ಈಗ ನಾನು ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ, ಎಲ್ಲ ಮೇಲೆ ಕೆಳಗಡೆ ಮಾಡ್ಕೊಂಡಿದ್ದೀನಿ. ಸೊ ಬಿಡಿ ಬಿಡಿಯಾಗಿ ಯಾವುದೂ ಇಲ್ಲ ಮಸಾಲೆ. ಸೊ ಎಲ್ಲ ಚೆನ್ನಾಗಿ ಬೈಂಡ್ ಆಗಿದೆ. ಸೊ ಈಗ ನಾನು ಅದನ್ನು ಮುಚ್ಚಿಟ್ಟು ಒಂದು ಪಾಕಕ್ಕಿಟ್ಟು ಅಷ್ಟರಲ್ಲಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಬಿಸಿಯಾದ ಎಣ್ಣೆಗೆ ಇದು ಒಂದೊಂದಾಗಿ ಹಲಸಿನನ್ನು ಕಟ್ ಮಾಡಿರೋ ಮಸಾಲೆ ಹಾಕಿರುವಂತಹ ಅದನ್ನು ಕೋಟ್ ಮಾಡ್ಕೊಂಡು ಎಲ್ಲನೂ ಎಣ್ಣೆಯಲ್ಲಿ ಡಿಪ್ ಮಾಡ್ತಾ ಇದ್ದೀನಿ. ಸೊ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ನೋಡಿ, ಎಣ್ಣೆ ಚೆನ್ನಾಗಿ ಕುದೀತಾ ಇದೆ. ಸೊ ಈಗ ನಾನು ಕಡಿಮೆ ಫ್ಲೇಮ್ ಇಟ್ಕೊಳ್ತೀನಿ. ಸೊ ಎಣ್ಣೆ ಕಾದಿದೆ. ಸೊ ಇದನ್ನು ಈಗ ಎಲ್ಲನೂ ಸೇರಿಸ್ಕೊಳ್ತೀನಿ. ಸೊ ಪಾತ್ರೆ ಎಷ್ಟಾಗುತ್ತೋ ಅಷ್ಟಕ್ಕೆ ನಾನು ಹಾಕ್ಕೊಂಡು ಎಣ್ಣೆಯಲ್ಲಿ ಮುಳುಗಬೇಕು ಅಷ್ಟನ್ನು ಹಾಕಿದ್ದೀನಿ ಕಬಾಬು ಆಗಲಿಕ್ಕೆ. ಸೊ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಎಲ್ಲನೂ ರೆಡಿಯಾಗಿದೆ. ನೋಡಿ, ಒಳ್ಳೆ ಕಲರ್ಫುಲ್ ಆದಂಥ ಕಬಾಬ್ ಮನೇಲೇ ಮಾಡ್ಕೋಬೋದು. ಇದೇ ರೀತಿಯಲ್ಲಿ ನೀವು ಮಾಡ್ಕೊಳ್ಳಿ, ತಿನ್ನಿ, ಎಂಜಾಯ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಮತ್ತು ನಮಗೂ ಇದೇ ಥರ ಪ್ರೋತ್ಸಾಹ ಕೊಡ್ತಾಯಿರಿ. ಈ ಪ್ರೋತ್ಸಾಹದಿಂದ ನಮಗೆ ಕಮೆಂಟ್ಗಳನ್ನ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಕಮೆಂಟ್ಗಳನ್ನ ಮಾಡಿ. ಇದುವರೆಗೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಮಾಡ್ಕೊಳ್ಳಿ. ಮತ್ತು ಬೆಲ್ ಐಕಾನ್ ಆನ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ. ಮತ್ತು ಎಲ್ಲ
ಮುಂಬರುವ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಇದನ್ನ ನೋಡಿ ಎಲ್ಲರೂ ಶೇರ್ ಮಾಡ್ಕೊಳ್ಳಿ. ಸೊ ಒಳ್ಳೆ ರುಚಿಯಾದಂತಹ ಗರಿಗರಿಯಾದಂತಹ ಚಿಕನ್ ನಿಂದ ಮಾಡಿರುವಂತಹ ಕಬಾಬ್ ಥರನೇ ಇದು ಮಸಾಲೆಯ ಹಾಕಿರುವಂತಹ ಹಲಸಿನಕಾಯಿ ಕಬಾಬ್ ಮನೇಲಿ ನೀವು ಸುಲಭದ ರೀತಿಯಲ್ಲಿ ಮಾಡ್ಕೊಳ್ಳಿ, ತಿನ್ನಿ, ಎಂಜಾಯ್ ಮಾಡಿ. ಸೊ ನಾನು ಮಾಡಿಕೊಂಡು ತಿಂದಿದ್ದೀನಿ, ನೀವು ಟ್ರೈ ಮಾಡಿ. ಒಳ್ಳೆ ರುಚಿಯಾದಂತಹ ಗರಿಗರಿಯಾದಂತಹ ಸುಲಭದ ರೀತಿಯಲ್ಲಿ ಮನೇಲಿ ಮಾಡಿಕೊಂಡು ತಿನ್ಬೋದು. ಟ್ರೈ ಮಾಡಿ. ಸೊ ಇದು ಆಗಿದೆ, 1 ವರ್ಷ ಆಗಿದೆ, ಮತ್ತೊಂದು ವರ್ಷ ಮಾಡ್ಕೊಳ್ತಾ ಇದ್ದೀನಿ. ಇದು ಸೆಕೆಂಡ್ ರೌಂಡು. ತುಂಬ ಟೇಸ್ಟಿ ಆದಕ್ಕಿದೆ, ತುಂಬ ಚೆನ್ನಾಗಿದೆ. ಮತ್ತು ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಬೇಯಲಿಕ್ಕೂ ಅಷ್ಟೇ ಮತ್ತು ಫ್ರೈ ಆಗಲಿಕ್ಕೂ ಅಷ್ಟೇ ಸ್ವಲ್ಪ ಟೈಮ್ ತೊಗೊಳುತ್ತೆ. ನೀವು ಅಕ್ಕಿ ಹಿಟ್ಟು ಹಾಕಬೇಡಿ, ಅಕ್ಕಿ ಹಿಟ್ಟು ಹಾಕಿದ್ರೆ ಚೆನ್ನಾಗಿ ರೋಸ್ಟ್ ಆಗೋ ಥರ ಆಗ್ಬಿಡುತ್ತೆ. ಸೊ ನೀವು ಅಕ್ಕಿ ಹಿಟ್ಟು ಹಾಕಬೇಡಿ, ಇದಕ್ಕೆ ಮೈದಾ ಹಿಟ್ಟು, ಕಾರ್ನ್ಫ್ಲವರ್ 2 ಹಾಕಿದ್ರೆ ಸಾಕಾಗುತ್ತೆ. ಸೊ ಇದೆರಡರಲ್ಲೇ ಫ್ರೈ ಮಾಡ್ಕೋಬೇಕು. ಹೀಗೆ ಫ್ರೈ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಡೆಕೋರೇಷನ್ಗೆ ಏನೆಲ್ಲ ಬೇಕೋ ಎಲ್ಲ ಅರೇಂಜ್ ಮಾಡ್ಕೊಳ್ಳಿ. ಒಳ್ಳೆಯ ರುಚಿಯಾದಂತಹ ಗರಿಗರಿಯಾದಂತಹ ಹಲಸಿನಕಾಯಿ ಕಬಾಬ್ ರೆಡಿ ಇದೆ. ಇದು ಎಳೆಕಾಯಿಂದ ಮಾಡೋದ್ರಿಂದ ಇದರಲ್ಲಿ ಹಾಲು ತುಂಬ ಬರುತ್ತೆ. ಸೊ ನೀವು ಕಟ್ ಮಾಡುವಾಗ ಕೈಗೆ ಎಣ್ಣೆ ಸವರ್ಕೋಬೇಕು, ಅದು ಮರಿಬೇಡಿ. ಎಣ್ಣೆ ಸವರ್ಕೊಳ್ದೆ ಕಟ್ ಮಾಡಿದ್ರೆ ಕೈಯೆಲ್ಲ ಎಣ್ಣೆ ಆಗುತ್ತೆ ಮತ್ತು ಕೈಯೆಲ್ಲ ಜಿಡ್ಡಾಗುತ್ತೆ. ಹಾಲಿನಿಂದ ಎಲ್ಲನೂ ಒಂಥರ ಕೈ ಹಿಡಿ ಬರುತ್ತೆ. ಸೊ ನೀವು ಎಣ್ಣೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ಮತ್ತು ಅದು ಯಾವುದೇ ಪಾತ್ರೆಯಲ್ಲೋ ಇಟ್ಟರು ಬಿಸಿ ಬೇಯಿಸಿದ್ರೂ ಅದು ಪಾತ್ರೆ ಎಲ್ಲ ಹಾಲಿಂದ ಜಿಡ್ಡಾಗಿ ಹೋಗುತ್ತೆ. ಸೊ ನೀವು ಫಸ್ಟ್ ಟೈಮು ಅದನ್ನು ಬೇಯಿಸ್ಕೋಬೇಕು ಅನ್ನುವಾಗ ಸ್ವಲ್ಪ ನೀರಲ್ಲಿ ತೊಳ್ಕೊಂಡು ಮತ್ತೆ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಆ ನೀರಿಗೆ ಈ ಕಟ್ ಮಾಡಿರುವಂತಹ ಹಲಸಿನಕಾಯಿ ತೊಳ್ಕೊಳ್ಳು. ನೀವು ಮನೇಲೆ ಮಾಡ್ಕೊಳ್ಳಿ. ನೋಡ್ತಾ ಇದ್ರೇನೆ ತಿನ್ಬೇಕನ್ಸುತ್ತೆ. ನೀವು ಟ್ರೈ ಮಾಡಿ. ಧನ್ಯವಾದಗಳು.